ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ವೃಶ್ಚಿಕ ರಾಶಿ ಸಂಜಾತರಲ್ಲಿ ವಿಶಾಖ ಹಾಗೂ ಜ್ಯೇಷ್ಠ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳು ದೊರೆಯಲಿದೆ. ಅನುರಾಧ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲವಿರಲಿದೆ. ಅಷ್ಟಮ ಗುರು ಸಂಚಾರದ ಅಂತ್ಯಕಾಲದಲ್ಲಿರುವಂತಹ ವೃಶ್ಚಿಕ ರಾಶಿ ಸಂಜಾತರಿಗೆ ಏಪ್ರಿಲ್ ತಿಂಗಳ ದ್ವಿತೀಯಾರ್ಧದಿಂದ ಎಲ್ಲ ರೀತಿಯ ಒಳಿತು ಉಂಟಾಗಲಿದೆ. ಇರುವಂತಹ ಬಹಳಷ್ಟು ಸಮಸ್ಯೆಗಳು ಪರಿಹಾರವಾಗಲಿದೆ ಹಾಗೂ ನಿಮಗೆ ಉಪಕಾರ ಮಾಡುತ್ತೇನೆ ಎಂದು ಹೇಳಿರುವಂತಹ ನಿಮ್ಮ ಮಿತ್ರ ವರ್ಗವೂ ಸಹಿತ ಈ ತಿಂಗಳಲ್ಲಿ ನಿಮಗೆ ಎಲ್ಲ ರೀತಿಯ ನೆರವು, ಸಹಕಾರ ಹಾಗೂ ಬೆಂಬಲವನ್ನು ನೀಡಲಿದ್ದಾರೆ. ಇದರಿಂದಾಗಿ ಬಹುತೇಕ ನಿಮ್ಮ ಆರ್ಥಿಕ ಸಂಕಷ್ಟಗಳು ನಿವಾರಣೆಯಾಗಲಿದ್ದು ನಿಮ್ಮ ಒಂದು ಪ್ರಸನ್ನ ಮನಸ್ಸಿಗೆ ಕಾರಣವಾಗಲಿದೆ. ದುಗುಡ ದುಮ್ಮಾನಗಳು, ಚಿಂತೆಗಳು, ಆತಂಕಗಳು ಎಲ್ಲವೂ ಸಹಿತ ಈ ತಿಂಗಳಲ್ಲಿ ಕಡಿಮೆಯಾಗಲಿದ್ದು ನೀವು ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗೆ ಯಶಸ್ಸನ್ನು ತರಲಿದೆ ಹಾಗೂ ಕಾರ್ಯಸಿದ್ಧಿಯನ್ನು ಉಂಟು ಮಾಡಲಿದೆ. ಬಹಳಷ್ಟು ಕಾಲದಿಂದ ಗುರುಬಲವಿಲ್ಲದೆ ಶನಿಯ ಕಾಟದಿಂದಾಗಿ ನೀವು ಪಡುತ್ತಿದ್ದಂತಹ ಎಲ್ಲ ಸಂಕಷ್ಟಗಳು ಅಂತ್ಯವಾಗುವಂತಹ ಕಾಲ ಬರಲಿದ್ದು ಜೂನ್ 2ನೇ ತಾರೀಕಿನಂದು ಯಾವಾಗ ಗುರುವು ನವಮ ಸ್ಥಾನದಲ್ಲಿ ಅಂದರೆ ಭಾಗ್ಯಸ್ಥಾನವಾದಂತಹ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುತ್ತಾನೋ ಅದರ ಒಂದು ಶುಭ ಫಲಗಳನ್ನು ಏಪ್ರಿಲ್ ತಿಂಗಳ ದ್ವಿತೀಯಾರ್ಧದಿಂದಲೇ ವೃಶ್ಚಿಕ ರಾಶಿ ಸಂಜಾತರಿಗೆ ಪ್ರಾಪ್ತವಾಗಲಿದೆ. ಇದರಿಂದಾಗಿ ಉತ್ತಮ ಆರೋಗ್ಯ ಭಾಗ್ಯವೂ ಸಹಿತ ನಿಮಗೆ ಲಭ್ಯವಾಗಲಿದ್ದು ಎಲ್ಲ ರೀತಿಯ ಅಡೆತಡೆ ಸಮಸ್ಯೆಗಳು ಒಂದು ತೀವ್ರತೆಯನ್ನು ಕಡಿಮೆ ಮಾಡಲಿದೆ. ಇಷ್ಟೂ ಕಾಲ ನಿಮ್ಮಲ್ಲಿ ತೀವ್ರವಾದಂತಹ ದ್ವಂದ್ವ ಹಾಗೂ ಗೊಂದಲಗಳೇನಿತ್ತು ಅವೆಲ್ಲವೂ ಏಪ್ರಿಲ್ ತಿಂಗಳಲ್ಲಿ ಪರಿಹಾರವಾಗುವಂಥ ಶುಭ ಗೋಚಾರ ಫಲಗಳು ವೃಶ್ಚಿಕ ರಾಶಿ ಸಂಜಾತರಿಗೆ ಗ್ರಹಗಳ ಶುಭಾನುಗ್ರಹದಿಂದ ತಿಂಗಳ ದ್ವಿತೀಯಾರ್ಧದಿಂದ ನಿಮಗೆ ಸರ್ವ ವಿಧ ರೀತಿಯಲ್ಲಿಯೂ ಸಹಿತ ಉನ್ನತಿಯಾಗುವುದನ್ನು ಅಥವಾ ಹೊಸ ಒಂದು ದಿಕ್ಕಿನೆಡೆ ಯಶಸ್ಸಿನ ಕಡೆಗೆ ನೀವೇ ಹೋಗುತ್ತಿದ್ದೀರಿ ಎಂಬ ಭಾವ ನಿಮಗೆ ಮೊದಲು ಅರಿವಾಗಲಿದೆ. ಏಕೆಂದರೆ ನಮ್ಮಲ್ಲಿ ಒಂದು ಮಾತಿದೆ, ಏನೆಂದರೆ ಹರಿಹರ ಬ್ರಹ್ಮರು ಮುನಿದರು ಒಲಿದಾರು, ಗುರು ಮುನಿದರೆ ಹರಿಹರರು ಒಲಿಯಲಾರರು ಎಂಬುದಾಗಿ. ಇಷ್ಟೂ ಕಾಲ ನಿಮಗೆ ಅರ್ಧಾಷ್ಟಮ ಶನಿಕಾಟ, ನಂತರ ಪಂಚಮ ಶನಿಕಾಟವು ನಡೆಯುತ್ತಿದೆ. ಆದರೆ ಗುರು ಬಲವಿರಲಿಲ್ಲ. ಗುರುಬಲ ನಿಮಗೆ ಜೂನ್ 2ರಿಂದ ಶುರುವಾಗೋದರಿಂದ ಜೂನ್ 2ಕ್ಕೂ 3 ಪಕ್ಷಗಳ ಮೊದಲು ಅಂದರೆ 45 ದಿವಸಗಳ ಮೊದಲು ಗುರುವಿನ ಶುಭ ಸಂಚಾರದ ಪರಿಣಾಮಗಳು ವೃಶ್ಚಿಕ ರಾಶಿ ಸಂಜಾತರಿಗೆ ಸಿಗಲಿದೆ. ಇದು ಉದ್ಯೋಗ, ವೃತ್ತಿ ಹಾಗೂ ವ್ಯಾಪಾರದಲ್ಲಿಯೂ ಸಹಿತ ಸಕಾರಾತ್ಮಕ ಪರಿಣಾಮವನ್ನು ಬೀರಲಿದ್ದು ಎಲ್ಲ ರೀತಿ ವಿಚಾರಗಳಲ್ಲೂ ಒಂದು ಪ್ರಗತಿ ಮತ್ತು ಮುನ್ನಡೆಯನ್ನು ಗುರುವಿನ ಒಂದು ಕೃಪಾ ಕಟಾಕ್ಷದಿಂದ ವೃಶ್ಚಿಕ ರಾಶಿ ಸಂಜಾತರಿಗೆ ಪ್ರಾಪ್ತವಾಗುವ ಎಲ್ಲ ಸಾಧ್ಯತೆಗಳು ಉಂಟು. ಅದಕ್ಕಾಗಿ ನೀವು ನಿಮ್ಮ ನಂಬುಗೆಯ ಗುರು ದೇವತೆಯ ಆರಾಧನೆ, ಪ್ರಾರ್ಥನೆ ಮತ್ತು ಶಕ್ತ್ಯಾನುಸಾರ
ಸೇವೆಯನ್ನು ಸಲ್ಲಿಸುವುದರಿಂದ ಗುರುಬಲ ಪ್ರಾಪ್ತವಾಗುತ್ತದೆ. ಶಿವನ ದೇವಾಲಯದಲ್ಲಿ ಯಾವುದಾದರೂ ಸೋಮವಾರ ಅಥವಾ ಗುರುವಾರದಂದು ಅಕ್ಕಿ, ತೊಗರಿಬೇಳೆ ಹಾಗೂ ಕೆಂಪು ವಸ್ತ್ರವನ್ನು ಶಿವ ದೇವಾಲಯಕ್ಕೆ ನೀಡಿ ಯಥಾಶಕ್ತಿ ಸೇವೆ ಪ್ರಾರ್ಥನೆಗಳನ್ನು ಮಾಡಿದಲ್ಲಿಯೂ ಸಹಿತ ನಿಮಗೆ ಸಂಕಷ್ಟಗಳು ನಿವಾರಣೆಯಾಗಲಿದೆ. ಕಡಲೆ ಕಾಳನ್ನು ಶಿವ ಅಥವಾ ಗುರುದೇವತೆಯ ದೇವಾಲಯಕ್ಕೆ ಅರ್ಪಿಸುವುದರಿಂದ ನಿಮಗೆ ಗುರುವಿನ ಶುಭ ಅನುಗ್ರಹ ದೊರೆಯಲಿದೆ. ವಿದ್ಯಾರ್ಥಿ ವರ್ಗಕ್ಕೂ ಸಹಿತ ಈ ತಿಂಗಳು ಒಳ್ಳೆಯ ಫಲಗಳು ಸಿಗಲಿದ್ದು ನಿರೀಕ್ಷೆಯ ಪ್ರತಿಫಲಗಳನ್ನು ಪಡೆಯಬಹುದು. ಉದ್ಯೋಗಿ ವರ್ಗಕ್ಕೆ ಸಣ್ಣ ಪುಟ್ಟ ಅಸಹಕಾರವಿದ್ದರೂ ಸಹಿತ ತಿಂಗಳ ದ್ವಿತೀಯಾರ್ಧದಿಂದ ಎಲ್ಲವೂ ನಿಮ್ಮ ಪರವಾಗಿಯೇ ಆಗುವಂತಹ ಒಳ್ಳೆಯ ಕಾಲ ಕೂಡಿ ಬರಲಿದೆ. ಕಾನೂನಾತ್ಮಕ ಹೋರಾಟದಲ್ಲಿ ಬಹಳಷ್ಟು ಹಿನ್ನಡೆ ಇಷ್ಟು ದಿನ ಏನು ಕಾಡುತ್ತಿತ್ತೋ ಆ ಒಂದು ಪೀಡನೆಯ ತೀವ್ರತೆಯು ತಿಂಗಳ ದ್ವಿತೀಯಾರ್ಧದಿಂದ ಕಡಿಮೆಯಾಗಲಿದೆ. ಮದುವೆಯ ವಿಚಾರಕ್ಕಾಗಿ ನೀವು ಮಾಡುತ್ತಿರೋದು ಮದುವೆಯ ವಿಚಾರವಾಗಿ ನೀವು ಮಾಡುತ್ತಿರುವಂತಹ ಪ್ರಯತ್ನಗಳು ನಿರೀಕ್ಷಿತ ಪ್ರತಿಫಲ ನೀಡಲಾರದು. ಮತ್ತು ಹಣಕಾಸು ಲೇವಾದೇವಿ ಹಾಗೂ ಷೇರು ವ್ಯವಹಾರಿಗಳು ಏಪ್ರಿಲ್ ತಿಂಗಳಲ್ಲಿ ಬಹಳ ಹುಷಾರಾಗಿರಬೇಕು, ಜಾಗ್ರತೆ ಮತ್ತು ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಹಣ ನಷ್ಟವಾಗುವಂತಹ ಸಾಧ್ಯತೆ ಹೆಚ್ಚಿದೆ. ವೃಶ್ಚಿಕ ರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಸಂಕಷ್ಟಗಳು, ಸಮಸ್ಯೆಗಳು ಬಾಧಿಸುತ್ತಿದ್ದಲ್ಲಿ ಪೀಡಾ ಪರಿಹಾರಾರ್ಥವಾಗಿ ಅರ್ಧನಾರೀಶ್ವರ ಸ್ತೋತ್ರ ಹಾಗೂ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ಮತ್ತೊಮ್ಮೆ ನಿಮ್ಮಲ್ಲಿ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ತಿಳಿಸಿ ಎಂದು ವಿನಂತಿಸಿಕೊಳ್ಳುತ್ತಾ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು. ನಮಸ್ತೆ.